ರಾಜ್ಯ ರಾಜಕೀಯದಲ್ಲಿ 3 DCM ಹುದ್ದೆಯ ಗದ್ದಲ ಮುಗಿಯೋ ಲಕ್ಷಣ ಕಾಣಿಸ್ತಾ ಇಲ್ಲ. 3 DCMಗೆ ಸಿಎಂ ಸಿದ್ದರಾಮಯ್ಯ ಬಣ ಒಂದು ಕಡೆ ಒತ್ತಡವನ್ನು ಹಾಕ್ತಾ ಇದೆ. 3 ಜನ DCM ಆಗಬೇಕು ಅಂತ. DCM ಹುದ್ದೆ ಬಗ್ಗೆ ಮತ್ತೆ ಸಚಿವ KN ರಾಜಣ್ಣ ಪ್ರಸ್ತಾಪವನ್ನು ಮಾಡಿದ್ದಾರೆ. DCM ಹುದ್ದೆಗಳು ಬೇಡ ಅಂತ ಯಾವುದಾದರೂ ಸಚಿವ ಎಲ್ಲಾದರೂ ಹೇಳಿದ್ದಾರಾ? ಒಬ್ಬರು ತೋರಿಸಿ ನೋಡೋಣ. ಇಲ್ಲೆಲ್ಲ DCM ಹುದ್ದೆ ಯಾಕೆ, ಏನು ಬೇಕಾಗಿಲ್ಲ ಅದು ಅಂತ ಯಾವ್ದಾರು ಮಿನಿಸ್ಟರ್ ಹೇಳಿದ್ರೇನ್ರಪ್ಪ, ಮಾತಾಡಿದ್ದಾರಾ? ಹೇಳಿ ನೋಡೋಣ. ಎಲ್ಲರೂ ಮೌನವಾಗಿದ್ದಾರೆ ಅಂದರೆ ಅವರ ಸಮ್ಮತಿ ಇದೆ ಅಂತ ಅರ್ಥ. ಎಲ್ಲ ಸಚಿವರು ಸೈಲೆಂಟ್ ಆಗಿದ್ದಾರೆ ಅಂತ ಹೇಳಿದ್ರೆ ಮೌನಂ ಸಮ್ಮತಿ ಲಕ್ಷಣಂ ಅಂತ. ನಮ್ಮ ಬೇಡಿಕೆ ನಿರಂತರವಾಗಿ ಇದ್ದೇ ಇರುತ್ತೆ ಅಂತ ರಾಜಣ್ಣ ಹೇಳಿದ್ದಾರೆ. 3 DCM ಹುದ್ದೆ ಸೃಷ್ಟಿ ವಿಚಾರಕ್ಕೆ DK ಶಿವಕುಮಾರ್ ಸಿಟ್ಟು ಮಾಡ್ಕೊಂಡಿದ್ದಾರೆ. ಒಂದು ಕಡೆ ಕೆಲ ಸಚಿವರು ಪಟ್ಟು ಹಿಡಿತಾ ಇದ್ದಾರೆ 3 DCM ಬೇಕು ಅಂತ. ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರ ಬಣದ ಒತ್ತಡ ಜಾಸ್ತಿ ಇದೆ. ಇದೇ ವಿಚಾರಕ್ಕೆ DCM DK ಶಿವಕುಮಾರ್ ಅವರಿಗೆ ಸಿಟ್ಟು, ಕೆಲವರಿಗೆ ಪಟ್ಟು, ಕೆಲವರಿಗೆ ಸಿಟ್ಟು. ಈ ಬಗ್ಗೆ ಸುರ್ಜೇವಾಲಾ ಅವರನ್ನೇ ಕೇಳ್ಕೊಳ್ರಿ, ನನ್ನೇನು ಬಂದು ಕೇಳ್ತೀರಾ ಇಲ್ಲಿ ಅಂತ DK ಶಿವಕುಮಾರ್ ಹೇಳಿದ್ದಾರೆ. 3 DCM ಬಗ್ಗೆ ಚರ್ಚೆ ಇಲ್ಲ ಅಂತ MB ಪಾಟೀಲ್, HK ಪಾಟೀಲ್ ಹೇಳಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೈಲೆನ್ಸ್ ಇಸ್ ಆಫ್ ಕನ್ಸೆಂಟ್ ಅಂತ ಗಾದೆ ಇದೆ. ಈಗ ಯಾರು ವಿರೋಧ ಮಾಡಿದ್ದಾರೆ? ಯಾರು ವಿರೋಧ ಮಾಡಿಲ್ಲ ಅಂದಮೇಲೆ ಎಲ್ಲರೂ ಪರ ಇದ್ದಾರೆ ಅಂತ ತಿಳ್ಕೋಬೇಕು. ಕೆಲವು ಜನ ಬಂದು ಹೇಳ್ಕೊಳ್ತಾರೆ, ಕೆಲವು ಜನ ಬಂದು ಹೇಳ್ಕೊಳ್ಳೋದಿಲ್ಲ. ಯಾರಾದರೂ ಕೂಡ ವೆಹಿಮೆಂಟ್ ಆಗಿ ಇಲ್ಲ ಇದು ಸರಿ ಇಲ್ಲ ಅಂತ ಏನಾದರೂ ನಿಮ್ಮ ಮುಂದೆ ಬಂದು ಹೇಳಿದರೆ ಅಥವಾ AICC ಅವ್ರ ಗಮನಕ್ಕೆ ತಂದಿದ್ರೆ ಅವ್ರು ವಿರೋಧ ಇದ್ದಾರೆ ಅಂತ ತಿಳ್ಕೋಬೇಕು. ಇನ್ನು ಯಾರೆಲ್ಲ ವಿರೋಧ ಇಲ್ಲದೆ ಸುಮ್ಮನೆ ಇದ್ದಾರೆ ಅವರೆಲ್ಲ ಸೈಲೆನ್ಸ್ ಇಸ್ ಆಫ್ ಕನ್ಸೆಂಟ್ ಅಲ್ವಾ, ಪರವಾಗಿದ್ದಾರೆ ಅಂತಾನೆ ಯಾಕೆ ಭಾವನೆ ಮಾಡ್ಕೋಬಾರ್ದು? ಸರ್, ಕೆಲ ಸಚಿವರು ಸುರ್ಜೇವಾಲಾರನ್ನ ಭೇಟಿ ಮಾಡಿ ಮಾಡಲೇಬೇಕು ಲೋಕಸಭೆ ಚುನಾವಣೆ ಮುನ್ನ ಅಂತ ಹೇಳಿ ಅವೆಲ್ಲ ಸುರ್ಜೇವಾಲಾ ಸಾಹೇಬ್ರು ಕೇಳಿ ನೋಡಿ. ಸರ್, ಕೆಲ ಸಚಿವರು DCM ವಿಚಾರಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ರೀತಿ ಎಲ್ಲ ಚರ್ಚೆಗಳನ್ನು ಮಾಡಬಾರ್ದು ಅಂತ ಹೇಳಿ ನೋಡಿ, ಚರ್ಚೆ ಯಾರು ಮಾಡ್ತಾ ಇಲ್ಲ. ಈಗ ನಮ್ಮ ಏನೇ ಇದ್ರೂ ಕೂಡ ನಾವು ಮೊದಲಾದರೆ ಹೇಳುವಂಥದ್ದು ಈ ಎಲ್ಲ ವಿಚಾರಗಳು ಪಕ್ಷದ 4 ಗೋಡೆ ಒಳಗೆ ಚರ್ಚೆ ಆಗ್ತವೆ. DCM ಸುದ್ದಿ, 3 DCM ಸುದ್ದಿನ ಮಾಧ್ಯಮ ಹೆಚ್ಚು ಸೃಷ್ಟಿ ಮಾಡ್ತಾ ಇದೆ. ಈಗಾಗಲೇ ನಮ್ಮ AICC ಅಧ್ಯಕ್ಷರು ಒಂದು ಸ್ಪಷ್ಟವಾಗಿರ್ತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಲ್ಲಿಗೆ ಆ ವಿಷಯ ಕ್ಲೋಸ್ ಆಯಿತು. ನೀವೇನು ಮಾನ್ಯ ಸಚಿವರುಗಳ ಹೆಸರನ್ನು ಹೇಳಿದ್ರಿ, ಅದಾದ ಮೇಲೆ ಸನ್ಮಾನ್ಯ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿಕೆ ಮಾಡಿದ್ದಾರೆ. ಆ ಹೇಳಿಕೆ ಆದಮೇಲೆ ಆ ವಿಷಯ ಕ್ಲೋಸ್ ಆಯಿತು ಅಂತ. ಯಾರೂ ಮಾತಾಡಬಾರ್ದು ಅಂತ ಸೂಚನೆ ಕೊಟ್ಟಿಲ್ಲ. DCM ಹುದ್ದೆಗಳ ಬಗ್ಗೆ ತಾವೇನು ಪ್ರಶ್ನೆ ಕೇಳ್ತಾ ಇದ್ದೀರಿ, ಆ ಪ್ರಶ್ನೆಗಳು ಅಪ್ರಸ್ತುತ ಅಂಥೇಳಿ ಆ ಭಾವದಲ್ಲಿ ಅವರು ಮಾತನಾಡಿದ್ದಾರೆ. ಆಯಿತು, ಅದು ಅಭಿಪ್ರಾಯ ಇರ್ಬೋದು ನಮ್ಮ ಸ್ನೇಹಿತರದು, ಆದರೆ ಅದಕ್ಕೆ ಅಂತಿಮವಾಗಿರ್ತಕ್ಕಂಥ ತೆರೆ ಬಿದ್ದಿದೆ. ಮಾನ್ಯ AICC ಅಧ್ಯಕ್ಷರು ಹೇಳಿದ್ದಾರೆ.